ಸರ್, ಗ್ರೂಪ್ ಮೆಡಿಟೇಷನ್ ನಿಂದ ಬಹಳ ಲಾಭ ಇದೆ ಅಂತ ಹೇಳ್ತಾರೆ ಸರ್. ಅದನ್ನ ಯಾವ ರೀತಿ ನಾವು ಲಾಭ ಹೆಂಗಾಗುತ್ತಂತೆ ಅರ್ಥ ಮಾಡ್ಕೋಬೇಕು ಸರ್? ಎಸ್ ಮೇಡಮ್. ಈಗ ನೋಡಿ ಮೇಡಮ್, ಗ್ರೂಪ್ ಮೆಡಿಟೇಷನ್ ಇಂದ ಏನು ಆಗುತ್ತೆ ಅಂತಂದ್ರೆ, ನಾವು ಗುಂಪಾಗಿ ಕುತ್ಕೊಂಡು ಧ್ಯಾನ ಮಾಡಬೇಕಾದ್ರೆ ನನ್ ಮೇಲಿಂದ ಒಂದು ಫ್ರೀಕ್ವೆನ್ಸಿ ಇದೆ, ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಎನರ್ಜಿ ವೈಬ್ರೇಷನ್. ನಿಮ್ ಮೇಲಿಂದನೂ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇನ್ಯಾರ್ಯಾರು ಈ ಗ್ರೂಪ್ ಅಲ್ಲಿ ಕುತ್ಕೊಂಡಿದ್ದಾರೆ ಅವರೆಲ್ಲರ ಮೇಲಿಂದನೂ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗಿ ಒಂದು ಎನರ್ಜಿ ಮೂವ್ಮೆಂಟ್ ಅಪ್ವರ್ಡ್ಸ್ ಆಗಿ ಅವೆಲ್ಲವೂ ಸೇರ್ಕೊಳ್ಳುತ್ತೆ. ಸೇರ್ಕೊಂಡಾಗ ಮೇಲ್ಗಡೆಯಿಂದ, ಉನ್ನತ ಲೋಕದಿಂದ ಒಂದು ಹೈವೇ ರೆಡಿ ಆಗುತ್ತೆ. ಹೈವೇ ರೆಡಿಯಾಗಿ ನಮ್ಮ ಮಧ್ಯದಲ್ಲಿ ಇಳಿಯುತ್ತೆ. ಮಧ್ಯದಲ್ಲಿ ಇಳಿದಾಗ ಆ ಹೈವೇದಿಂದ ಬರುವ ಶಕ್ತಿ ಆ ಗುಂಪಿನಲ್ಲಿ ಕುತ್ಕೊಂಡಿರುವ ಎಲ್ಲಾ ವ್ಯಕ್ತಿಗಳಿಗೆ ಯಾರ್ಯಾರ ಅನುಗುಣವಾಗಿ ಯಾರಿಗೇನು ಬೇಕು ಆ ಶಕ್ತಿ ಅದರಾಗಿಂದ ಹೋಗೋದಕ್ಕೆ ಶುರು ಆಗುತ್ತೆ. ನನಗೊಂದ್ ರೀತಿಯಿಂದ ಆ ಶಕ್ತಿ ಬೇಕಾಗಿರುತ್ತೆ, ನಿಮಗೊಂದು ರೀತಿಯಿಂದ ಬೇಕಾಗಿರುತ್ತೆ, ಮತ್ತೊಬ್ರಿಗೆ ಇನ್ನೊಂದು ರೀತಿಯಿಂದ ಬೇಕಾಗಿರುತ್ತೆ. ಒಬ್ರಿಗೆ ಅನಾರೋಗ್ಯ ಸಮಸ್ಯೆ ಇರ್ಬೋದು, ಒಬ್ರಿಗೆ ಫೈನಾನ್ಸ್ ಸಮಸ್ಯೆ ಇರ್ಬೋದು, ಒಬ್ರಿಗೆ ರಿಲೇಶನ್ಶಿಪ್ ಸಮಸ್ಯೆ ಇರ್ಬೋದು, ಒಬ್ರಿಗೆ ಆ ಅವರ ಗಂಡ ಹೆಂಡತಿ ಸಂಬಂಧದಲ್ಲಿ ಸಮಸ್ಯೆ ಇರ್ಬೋದು. ಯಾವುದಾದ್ರೂ ಸಮಸ್ಯೆ ಇರಲಿ, ಅವರಿಗೆ ಅನುಗುಣವಾಗಿ ಆ ಶಕ್ತಿ ಅವರಲ್ಲಿ ಹೋಗಿ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಅದೇ ಗ್ರೂಪ್ ಮೆಡಿಟೇಷನ್ ಒಂದು ಸ್ಪೆಷಾಲಿಟಿ. ಯಾರಿಗೇನ್ ಬೇಕು ಅದು ಸಿಗುತ್ತೆ, ಮತ್ತು ಎಲ್ಲರೂ ಸೇರಿ ಕನೆಕ್ಟ್ ಆಗಿ ಆ ಹೈವೇ ಇಂದ ಬರೋ ಶಕ್ತಿನ ಇವರು ವೆಲ್ಕಮ್ ಮಾಡ್ತಾರೆ. ನೋಡಿ, ಅಂದ್ರೆ ಒಗ್ಗಟ್ಟಲ್ಲಿ ಬಲ ಇದೆ ಅಂತಾರಲ್ಲ, ಖಂಡಿತವಾಗಿ ಈ ಗ್ರೂಪ್ ಅಲ್ಲಿ ಕೂಡ ಅದೇ ರೀತಿ ಬಲ ಇದೆ. ನಾವು ಒಟ್ಟಾಗಿ ಎಲ್ಲಾ ಎನರ್ಜಿನ ಮರ್ಜ್ ಮಾಡಿ ನಾವು ಹೈವೇ ಕ್ರಿಯೇಟ್ ಮಾಡೋದಕ್ಕೆ ಎಲ್ಲರೂ ಒಂದು ಬ್ರಿಡ್ಜ್ ಕ್ರಿಯೇಟ್ ಮಾಡ್ತೀವಿ ಹೈಯರ್ ವರ್ಲ್ಡ್ಸ್. ಆ ಒಂದು ಹೈಯರ್ ವರ್ಲ್ಡ್ಸ್ ಇಂದ ಏನ್ ಎನರ್ಜಿ ಡ್ರಾಪ್ ಆಗುತ್ತಲ್ಲ, ಅದು ಎಲ್ಲರಿಗೂ ಸ್ಪ್ರೆಡ್ ಆಗೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಸಿಂಗಲ್ ಕುತ್ಕೊಳೋದಕ್ಕೂ ಗ್ರೂಪ್ ಕುತ್ಕೊಳೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಆಮೇಲೆ ನಾವು ಸಿಂಗಲ್ ಆಗಿ ಸಾಧನೆ ಮಾಡಿದ್ರೆ ಎಷ್ಟು ನಮಗೆ ಒಂದು ಉನ್ನತಿ ಸ್ಥಿತಿ ಬರುತ್ತೋ, ಅದು ಗ್ರೂಪಿನಲ್ಲಿ ಮಾಡಿದಾಗ ಅದ್ರ 3 ಪಟ್ಟು ಉನ್ನತಿ ಸ್ಥಿತಿ ಹೋಗ್ತೀವಿ. ಅದಕ್ಕೆ ಗುಂಪು ಧ್ಯಾನ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಅದ್ಭುತವಾದ ಧ್ಯಾನ. ಆ ಒಂದು ಗುಂಪು ಧ್ಯಾನ ನಾವು ಝೂಮ್ ನಲ್ಲಿ ಎಲ್ಲಾರ ಜೊತೆಗೆ ಮಾಡಬೇಕಾದ್ರೆ ಅದನ್ನ ಅನುಭವಿಸ್ತೀವಿ, ಪ್ರತಿಯೊಬ್ರು ಅನುಭವಿಸ್ತೀವಿ. ಎಲ್ಲೋ ಇರ್ತೀವಿ ನಾವು, ಆದ್ರೆ ಒಟ್ಟಾಗಿ ನಾವು ಒಂದು ಆನ್ಲೈನ್ ಝೂಮ್ ನಲ್ಲಿನೇ ಜಾಯಿನ್ ಆದ್ರೆ ಇಷ್ಟು ಎನರ್ಜಿ ಇರ್ಬೇಕಾದ್ರೆ, ನಾವು ಫಿಸಿಕಲ್ ಆಗಿ ಕುತ್ಕೊಂಡಾಗ ಎಷ್ಟು ಎನರ್ಜಿ ಇರ್ಬೇಡ್ರಿ, ಅದು ಊಹೆ ಮಾಡಕ್ಕೆ ಆಗಲ್ಲ. ಅದು ಅನುಭವಿಸಿದಾಗೆ ಗೊತ್ತಾಗುತ್ತೆ. ಅದಕ್ಕೆ ನಿಮ್ಮ ಮನೆ ಹತ್ರ, ನಿಮ್ಮ ಪಿರಮಿಡ್ ನಲ್ಲಿ, ನಿಮ್ಮ ಮೆಡಿಟೇಷನ್ ಸೆಂಟರ್ ನಲ್ಲಿ ಎಲ್ಲೇ ಗ್ರೂಪ್ ಮೆಡಿಟೇಷನ್ ಇದ್ರೆ ಮಿಸ್ ಮಾಡ್ಬೇಡ್ರಿ, ಹೋಗ್ರಿ. ಖಂಡಿತ ಹೋಗಿ ನಿಮ್ಮನ್ನ ನೀವು ಒಂದು ಉನ್ನತ ಸ್ಥಿತಿಗೆ ಹೋಗೋದಕ್ಕೆ ಆ ಗುಂಪು ಧ್ಯಾನ ಬಹಳ ಮುಖ್ಯ. ಅದನ್ನ ಮಾತ್ರ ನೀವು ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಸರ್. 2011 ಸುಮಾರಿಗೆ ಧ್ಯಾನ ಮಹಾಚಕ್ರಕ್ಕೆ ಹೋಗಿದ್ದೆ ಸರ್ ನಾನು. ಆವಾಗ ಸೀನಿಯರ್ ಮಾಸ್ಟರ್ಸ್ ಹೇಳ್ತಾ ಇದ್ರು, ನಿಮ್ಮ ಮನೆಯಲ್ಲಿ 1 ವರ್ಷ ಧ್ಯಾನ ಮಾಡೋದು ಒಂದೇ, ಈ ಧ್ಯಾನ ಮಹಾಚಕ್ರಕ್ಕೆ ಬಂದು 10 ದಿನ ಧ್ಯಾನ ಮಾಡೋದು ಒಂದೇ ಅಂತ ಹೇಳ್ತಾ ಇದ್ರು ಸರ್. ಅದು ಎಷ್ಟು ಕರೆಕ್ಟ್ ಅಂತ ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸರ್. ಖಂಡಿತ ಖಂಡಿತ. ಯಾಕೆಂದ್ರೆ ಧ್ಯಾನ ಚಕ್ರದಲ್ಲಿ 40,000 to 50,000 ಜನರ ಮಧ್ಯೆ ನಾವು ಕುತ್ಕೊಂಡು ಧ್ಯಾನ ಮಾಡಿದಾಗ ಅದು ಬಹಳ ಪ್ರಭಾವಶಾಲಿ ಆಗಿರುತ್ತೆ.